ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಕ್ಷತರಣಿ ಭಾಸತಾಂ ನೋ ಹೃದಂಬರೇ. ಜಯತೀರ್ಥರ ಪ್ರಮಾಣ ಪದ್ಧತಿ. ಈ ಪ್ರಮಾಣ ಪದ್ಧತಿ ಅಂತನ್ನುವ ಗ್ರಂಥ 3 ಪ್ರಧಾನವಾದ ಭಾಗಗಳನ್ನು ಒಳಗೊಂಡಿದೆ. ಮೊದಲನೆಯದ್ದು ಪ್ರತ್ಯಕ್ಷ ಪರಿಚ್ಛೇದ. ನಮ್ಮ ಇಂದ್ರಿಯದಿಂದ ಬಂದ ಅರಿವು, ಒಳಗಣ ಇಂದ್ರಿಯ ಸಾಕ್ಷಿ, ಅವುಗಳ ಬಗೆಗೆ ಜಯತೀರ್ಥರು ಹೇಳ್ತಾ ಹೋಗ್ತಾರೆ ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ. ಆ ವಿಚಾರದಲ್ಲಿ ಅನೇಕ ಒಂದು ಮತಗಳನ್ನು ನಿರೂಪಣೆ ಮಾಡಿ ಈ ಮತ ಯಾಕೆ ಸರಿಯಲ್ಲ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಒಂದು ಉದಾಹರಣೆ ಹೇಳೋದಾದರೆ, ಪ್ರತ್ಯಕ್ಷ ಎಷ್ಟು ವಿಧ, ನಮ್ಮ ಇಂದ್ರಿಯದಿಂದ ಬರುವ ಜ್ಞಾನ ಎಷ್ಟು ವಿಧ ಅಂತ ಕೇಳಿದರೆ ನಮಗೇನು ಅದ್ರ ಬಗ್ಗೆ ಅನಿಸಿರಲ್ಲ, ಯೋಚನೆ ಮಾಡಿರೋಲ್ಲ. ಪಾಪ ನ್ಯಾಯಶಾಸ್ತ್ರದವರು ಕೂಡ ಮೂಲಭೂತವಾಗಿ ಹಾಗೆ ಯೋಚನೆ ಮಾಡಿರಲಿಲ್ಲ. ವಾಚಸ್ಪತಿ ಮಿಶ್ರ ಅಂತನ್ನುವರು ಒಬ್ಬರು ಬಂದರು. ಅವರು ನ್ಯಾಯಸೂತ್ರಕ್ಕೆ ವ್ಯಾಖ್ಯಾನಕ್ಕೆ ಒಂದು ವ್ಯಾಖ್ಯಾನ ಬರೆದರು. ಆ ವಾಚಸ್ಪತಿ ಮಿಶ್ರರು ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಪ್ರತ್ಯಕ್ಷ ಅನ್ನೋದು 2 ರೀತಿ ಇರುತ್ತೆ. ಒಂದು ನಿರ್ವಿಕಲ್ಪಕ ಪ್ರತ್ಯಕ್ಷ, ಇನ್ನೊಂದು ಸವಿಕಲ್ಪಕ ಪ್ರತ್ಯಕ್ಷ ಅಂತ. ಅದನ್ನು ನಮ್ಮ ಇಂದಿನ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳೋದಾದರೆ, ನಿರ್ವಿಕಲ್ಪಕ ಪ್ರತ್ಯಕ್ಷ ಅಂತಂದರೆ ಫ್ಲ್ಯಾಟ್ ಪರ್ಸೆಪ್ಷನ್, ಗುಣ ಮೊದಲಾದವುಗಳನ್ನು ಗ್ರಹಿಸದ ಪ್ರತ್ಯಕ್ಷ. ದಟ್ಸ್ ಕಾಲ್ಡ್ ಫ್ಲ್ಯಾಟ್. ಯಾವ ಕ್ವಾಲಿಟಿಯನ್ನು ನಾವು ಅದರಲ್ಲಿ ನೋಡೋದಿಲ್ಲ, ಅದು ನಿರ್ವಿಕಲ್ಪಕ ಪ್ರತ್ಯಕ್ಷ. ಕೇವಲ ವಸ್ತು ಅಂದರೆ ವಸ್ತು ಮಾತ್ರ. ಇನ್ನೊಂದು ಸವಿಕಲ್ಪಕ ಪ್ರತ್ಯಕ್ಷ. ಈ ಸವಿಕಲ್ಪಕ ಪ್ರತ್ಯಕ್ಷದಲ್ಲಿ ಅನೇಕ ಗುಣಗಳನ್ನು ನಾವು ನೋಡ್ಕೊಳ್ತೇವೆ. ಬಟ್ಟೆ, ನೀಲಿಯಾದ ಬಟ್ಟೆ, ಕೆಂಪು ಬಣ್ಣದ ಮೇಜು, ಕಪ್ಪು ಬಣ್ಣದ ಪೆನ್ನು. ನೋಡಿ, ಇಲ್ಲಿ ಕಪ್ಪು ಬಂತು, ಬಣ್ಣ ಅನ್ನುವ ಗುಣ ಬಂತು. ಕೆಂಪು ಅಂತನ್ನುವ ಬಣ್ಣ ಅದೊಂದು ಗುಣ. ಕ್ರೂರವಾದ ಕಣ್ಣು, ನೋಡಿ ಇಲ್ಲಿ ಕ್ರೌರ್ಯ ಅನ್ನುವ ಗುಣ. ಹೀಗೆ ಗುಣವನ್ನು ಗ್ರಹಿಸುವ ಪ್ರತ್ಯಕ್ಷ, ಅದನ್ನು ಏನಂತ ಕರಿತೇವೆ? ಸವಿಕಲ್ಪಕ ಪ್ರತ್ಯಕ್ಷ. ಇನ್ನೊಂದು ಪ್ರತ್ಯಕ್ಷ ಇದೆ, ನಿರ್ವಿಕಲ್ಪಕ. ಏನಿಲ್ಲ, ಖಾಲಿಯಾದ ಜಾಗ, ಶೂನ್ಯವಾದ ಭಾವ, ಹೀಗೆ ಬರುವಂತಹ ಪ್ರತ್ಯಕ್ಷ, ಇದು ನಿರ್ವಿಕಲ್ಪಕ. ನೋಡಿ, ನಾವು ಎಳವೆಯಲ್ಲಿ ಇದನ್ನು ಓದಿಬಿಟ್ರೆ ನಮ್ಮ ಬುದ್ಧಿಯೇ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ರೀತಿಯಲ್ಲಿ ಇದು ಮಕ್ಕಳಿಗೆ ಲೆಫ್ಟ್ ರೈಟ್ ಲೆಫ್ಟ್ ಅಂತ ಹೇಳಿಸುತ್ತಾ ಪಥಸಂಚಲನ ಮಾಡಿಸಿದ ಹಾಗೆ. ಅದು ನಿಧಾನವಾಗಿ ನಮಗೊಂದು ಕಮ್ಯಾಂಡಿಂಗ್, ನಾನು ಹೇಳಿದ್ದನ್ನು ಕೇಳಬೇಕು ಅಂತ. ಬಹಳ ಸಣ್ಣ ಸ್ಟೆಪ್ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ. ಅದು ನಂತರ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ನಾನು ಎಡಗಾಲನ್ನು ಎತ್ತು ಅಂತ ಹೇಳಿದಾಗ ನೀನು ಎಡಗಾಲನ್ನು ಎತ್ತಬೇಕು, ನೀನು ಬಲಗಾಲನ್ನು ಎತ್ತು ಅಂತಂದಾಗ ನೀನು ಬಲಗಾಲನ್ನು ಮಾತ್ರ ಎತ್ತಬೇಕು. ಇದು ನೋಡಿ, ಇದು ನೋಡಲಿಕ್ಕೆ ಶಿಸ್ತು ಚೆನ್ನಾಗಿದೆ, ಕವಾಯತು ಮಾಡ್ತಾ ಇದ್ರೆ ಆಹಾ ಎಷ್ಟು ಸೊಗಸು ಅಂತೇವೆ. ಅದರ ಮೂಲದಲ್ಲಿ, ಕವಾಯತಿನ ಮೂಲದಲ್ಲಿ ಶಿಸ್ತು ಅಂದರೆ ಏನು? ನಾನು ಹೇಳ್ದ ಹಾಗೆ ಕೇಳೋದು ಅನ್ನೋದಿರುತ್ತೆ. ಅಶಿಸ್ತಾಗಿರಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ. ಸಣ್ಣ ಸಣ್ಣ ಮೆಥಡ್ಸು,
ಚಿಕ್ಕಂದಿನಲ್ಲಿ ಮಾಡಿಸಿದ್ದು ಯಾವ ತರಹದ ಒಂದು ಇಂಪ್ರೆಷನ್ ಕೊಡುತ್ತೆ ಕಡೆಗೆ ಅಂತ ಅನ್ನೋದನ್ನು ಹೇಳ್ತಾ ಇರೋದು. ಹಾಗೆ ಇದು ಸವಿಕಲ್ಪಕ ಪ್ರತ್ಯಕ್ಷ ಮತ್ತು ನಿರ್ವಿಕಲ್ಪಕ ಪ್ರತ್ಯಕ್ಷ ಒಂದು ಹಂತದಲ್ಲಿ ಶೂನ್ಯ ಅನ್ನುವ ಭಾವನೆಯನ್ನು ತಂದುಬಿಡುತ್ತೆ. ಒಂದು ವಸ್ತುವಿನಲ್ಲಿ ಗುಣ ಇರಬೇಕಾಗಿಲ್ಲ, ನಿರ್ಗುಣವಾದ ವಸ್ತುವೂ ಇರಬಹುದು ಅಂತ ತಲೆಯಲ್ಲಿ ಕೂತ್ಬಿಡುತ್ತೆ. ಅದಕ್ಕೆ ಜಯತೀರ್ಥರು ಬಿಗಿನರ್ಸ್ಗೆ ಅದನ್ನು ಹೇಳಿದ್ರು, ಇಲ್ಲಪ್ಪ, ನಿರ್ವಿಕಲ್ಪಕ ಪ್ರತ್ಯಕ್ಷ ಮತ್ತು ಸವಿಕಲ್ಪಕ ಪ್ರತ್ಯಕ್ಷ ಅಂತ ಎರಡು ಇಲ್ಲವೇ ಇಲ್ಲ, ಇರೋದೇ ಪ್ರತ್ಯಕ್ಷ ಒಂದು. ಆ ಪ್ರತ್ಯಕ್ಷ ಗ್ರಹಿಸುವಾಗಲೇ ಆ ವಸ್ತುವಿನ ಗುಣ, ಆ ವಸ್ತುವಿನ ವಿಶೇಷ, ಆ ವಸ್ತುವಿನ ಒಂದು ಕ್ರಿಯೆ ಎಲ್ಲವನ್ನು ಗ್ರಹಿಸಿಬಿಡತ್ತೆ. ನಮ್ಮ ಒಳಗಡೆಯ ಅರಿವು, ಒಳಗಡೆಯ ಒಂದು ಡಿವೈಸ್ ವಸ್ತುವನ್ನು ಖಾಲಿಯಾಗಿ ಗ್ರಹಿಸೋದೇ ಇಲ್ಲ, ಜೊತೆಗೇನೇ ಗ್ರಹಿಸೋದು. ಜಗತ್ತಿನ ನಿಯಮವೇ ಹಾಗೆ. ಅದು ಕೇವಲ ವಸ್ತುವನ್ನು ಗ್ರಹಿಸಿ ಗುಣವನ್ನು ಗ್ರಹಿಸದೇ ಇರುವುದಿಲ್ಲ. ವಸ್ತುವಿನ ಜೊತೆಗೆ ಗುಣವನ್ನು ಗ್ರಹಿಸುತ್ತೆ. ಗುಣಗ್ರಹಣ ಅಂದರೆ ವಸ್ತುಗ್ರಹಣ ಅಂತಲೇ ಅರ್ಥ, ವಸ್ತುಗ್ರಹಣ ಅಂದರೆ ಗುಣಗ್ರಹಣ ಅಂತಲೇ ಅರ್ಥ. ಅಷ್ಟರ ಮಟ್ಟಿಗೆ ಎರಡು ಒಂದಾಗಿ ಇರುತ್ತೆ ಅಂತ ಅಲ್ಲಿ ಹೇಳಿದ್ರು. ಇದು ಬೇಸಿಕ್ಕು. ನಾವು ಮಕ್ಕಳಿಗೆ ಕಲಿಸುವಾಗಲೇ ನಾವು ವಹಿಸಬೇಕಾದ ಎಚ್ಚರ. ಇಲ್ಲಾಂದರೆ ಅವರು ಅದಕ್ಕೆ ಈಲ್ಡ್ ಆಗ್ತಾರೆ, ಎಲ್ಲವನ್ನು ಹಾಗೆ ನೋಡಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ಕಲಿಸುವಾಗ ಎಚ್ಚರದಲ್ಲಿ ಇರಬೇಕು. ಅದಕ್ಕೆ ಅವರು ಈ ರೀತಿ ಬರೆದದ್ದು. ಇನ್ನು ಪ್ರತ್ಯಕ್ಷದ ಫಲ ಏನು? ಪ್ರತ್ಯಕ್ಷದ ಫಲ ಏನು ಅಂತಂದರೆ ಜ್ಞಾನ ಅಷ್ಟೇ. ಪ್ರತ್ಯಕ್ಷಕ್ಕೆ ಯಾವ ಫಲವೂ ಇಲ್ಲ ಅಂದರು ಜಯತೀರ್ಥರು. ಒಂದು ವಸ್ತುವಿನ ಸಾಕ್ಷಾತ್ಕಾರವೇ ಪ್ರತ್ಯಕ್ಷದ ಫಲ. ಪ್ರತ್ಯಕ್ಷ ಅನ್ನೋ ತಟಸ್ಥ, ಈ ವಸ್ತು ಹೀಗೆ ಅಂತ ಹೇಳುತ್ತಷ್ಟೆ. ಪರಿಣಾಮಗಳೆಲ್ಲ ಬೀರೋದಿಲ್ಲ, ಅದೆಲ್ಲ ನಮ್ಮ ಸಂಸ್ಕಾರದ ಮೇಲೆ ಇರುವಂಥದ್ದು. ಅವನ ಎನ್ವಿರಾನ್ಮೆಂಟಲ್ ಫೋರ್ಸು, ಅವನ ಜೆನೆಟಿಕಲ್ ಫೋರ್ಸು ಅದ್ರ ಮೇಲಿರುವಂಥದ್ದು. ಪ್ರತ್ಯಕ್ಷ ಏನನ್ನು ಪ್ರಚೋದನೆ ಮಾಡೋದಿಲ್ಲ. ಉದಾಹರಣೆಗೆ ಕರೆಂಟ್ ಹೊಡೆಯದ ವ್ಯಕ್ತಿಗೆ ವೈರ್ನ ನೋಡಿದಾಗ ಮುಟ್ಟಬೇಕು ಅನಿಸುತ್ತೆ, ಕರೆಂಟು ಹೊಡೆಯುವ ವ್ಯಕ್ತಿಗೆ ಮುಟ್ಟಬಾರದು ಅಂತ ಅನಿಸುತ್ತೆ. ಗೊತ್ತಿರದ ವ್ಯಕ್ತಿಯು ಮುಟ್ಟುತ್ತಾನೆ, ಅವನು ಗೊತ್ತಿರಲ್ಲ. ಅದರಿಂದಾಗಿ ಪ್ರತ್ಯಕ್ಷ ಅನ್ನೋ ತಟಸ್ಥ, ಅದು ಏನು ಅಂತ ತಿಳಿಸತ್ತಷ್ಟೇ. ಈ ತರಹದ ಸಣ್ಣ ಸಣ್ಣ ಸಂಗತಿಗಳು ನಾವು ಮಕ್ಕಳಿಗೆ ಕಲಿಸುವಾಗ ಮಾಡುವ ತಪ್ಪಿನ ಬಗೆಗೆ ಅವರು ಗಮನ ಸೆಳೆದು ತೋರಿಸ್ತಾರೆ. ಇನ್ನು ಇದು ನಾನು ಪ್ರತ್ಯಕ್ಷ ಪರಿಚ್ಛೇದದಿಂದ ಆಯ್ದು ಹೇಳಿದ್ದು. ಇನ್ನು ಒಳ್ಳೆಯ ಸಂಗತಿಗಳು ಬೇಕಾದಷ್ಟಿದೆ, ಅದನ್ನು ನಾವು ಅಲ್ಲಿ ನೋಡೋಣ. ವಸ್ತುತಃ ಒಂದು ವರ್ಕ್ಶಾಪ್ ಮಾಡಿದಿರಿ, ಒಂದು ಬೋರ್ಡು ಇದ್ದು ಅದರ ಮೇಲೆ ಎಕ್ಸ್ಪ್ಲೈನ್ ಮಾಡಿದರೆ ಪ್ರಾಯ ನಾವು ಈಗ ಕಲಿತಾ ಇರುವ ಎಷ್ಟೋ ಸಂಗತಿಗಳಿಗೆ ಮ್ಯಾಚಪ್ ಆಗಬಹುದು, ಹೊಸ ಹೊಳಹನ್ನು ಮೂಡಿಸಬಹುದು. ಏಕೆಂದರೆ ವ್ಯಾಸತೀರ್ಥರ ತರ್ಕತಾಂಡವ ಅನ್ನೋದು ಸರಿಯಾಗಿ ನಾವು ಅಡ್ಮಿಟ್ ಮಾಡಿದರೆ, ಅಥವಾ ಶಬ್ದಬೋಧ ಅಂತ ಹೇಳಿ ಒಂದು ಪ್ರಕ್ರಿಯೆ ಇದೆ, ಅದನ್ನು ಅಡ್ಮಿಟ್ ಮಾಡಿದರೆ ಪ್ರಾಯ ಪ್ರೋಗ್ರಾಮಿಂಗ್ ಮಾಡ್ತಾರಲ್ಲ ಅಂತಹ ಇಂಜಿನಿಯರಿಗೂ ಒಂದು ಹೊಸ ಹೊಳಹನ್ನು ಕೊಡಬಹುದು. ಟ್ರಾನ್ಸ್ಲೇಷನ್ ಸಾಫ್ಟ್ವೇರಲ್ಲಿ ಯಾವ ರೀತಿ ನಾವು ಮುಂದುವರಿಬಹುದು, ಅದನ್ನು ಸಾಫ್ಟ್ವೇರ್ ಮಾಡುವಾಗ ಅನ್ನೋದು ಒಳ್ಳೆಯ ಉತ್ತರಗಳು ಸಿಗಬಹುದು. ನಾವು ಹಾಗೆ ಮಾಡಬೇಕಷ್ಟೆ. ಹೀಗಾಗಿ ಪ್ರತ್ಯಕ್ಷ ಅನ್ನೋ ತಟಸ್ಥ ಅಂತ ಈ ಥರದ್ದು ಬೇಕಷ್ಟು ವಿಚಾರಗಳನ್ನು ಅವರು ಹೇಳುತ್ತಾರೆ. ಇನ್ನು ಅನುಮಾನ ಪರಿಚ್ಛೇದದಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ವಾಟ್ ಈಸ್ ದ ಸೋಲ್ ಆಫ್ ಲಾಜಿಕ್? ಒಂದು ಲಾಜಿಕಲ್ ಅಪ್ರೋಚಿನ ಎಸೆನ್ಸ್ ಯಾವುದು? ಕ್ವಿಂಟ್ ಎಸೆನ್ಸ್ ಆಫ್ ಲಾಜಿಕಲ್ ಅಪ್ರೋಚ್. ಒಂದು ಲಾಜಿಕ್ಕನ್ನು ನಾವು ಅಪ್ರೋಚ್ ಮಾಡಬೇಕಾದ್ರೆ ಏನಿರಬೇಕು?
ಎಲ್ಲರೂ ಹೇಳಿದ್ರು ಲಾಜಿಕಲ್ ಅಪ್ರೋಚ್ ಮಾಡಬೇಕಾದ್ರೆ ಹೀಗಿರಬೇಕು ಹಾಗಿರಬೇಕು. ಆದರೆ ಆಚಾರ್ಯರು ಹೇಳಿದ್ರು ಇನ್ಫರೆನ್ಸ್ ಈಸ್ ಕ್ವಿಂಟ್ ಎಸೆನ್ಸ್ ಆಫ್ ಲಾಜಿಕಲ್ ಅಪ್ರೋಚ್ ಅಂತ. ಒಂದು ತರ್ಕವನ್ನು ನಾವು ಮುಂದೆ ಇಡಬೇಕಾದ್ರೆ ವ್ಯಾಪ್ತಿ ಇರಬೇಕು, ಇನ್ಫರೆನ್ಸ್ ಅದು ಪರ್ಫೆಕ್ಟ್ ಆಗಿರಬೇಕು. ಇನ್ಫರೆನ್ಸ್ ಇಲ್ಲದೆ ಹೋದರೆ ತರ್ಕ ಬಿದ್ದೋಗುತ್ತೆ. ಅದರಿಂದಾಗಿ ನಾವು ಉದಾಹರಣೆ ಕೊಡಬೇಕಾದ್ರೆ ಎಚ್ಚರದಿಂದ ಇರಬೇಕು. ಉದಾಹರಣೆ ಕೊಡಬೇಕಾದ್ರೆ ಎಚ್ಚರದಿಂದ ಇರಬೇಕು. ಸುಮ್ಮನೆ ಉದಾಹರಣೆಗಳನ್ನು ಕೊಡ್ತಾ ಇರಬಾರದು. ಏಕೆಂದರೆ ಉದಾಹರಣೆ ಅಂತನ್ನೋದು ಯಾವ ರೀತಿ ಬೇಕಾದರೂ ಟರ್ನ್ ಮಾಡ್ಕೋಬೋದು. ನಾನು ಇಲ್ಲಿಯೂ ಹಿಂದೆ ಒಂದು ಹೇಳಿದ್ದೆ, ಈಗಲೂ ಹೇಳ್ತೇನೆ. ಪ್ರೊಫೆಸರ್ ಒಬ್ಬ ಮದ್ಯಪಾನದ ದುಷ್ಪರಿಣಾಮಗಳನ್ನು ಜನರಿಗೆ ಹೇಳಲಿಕ್ಕೆ ಕಾಲೇಜು ವಿದ್ಯಾರ್ಥಿಗಳ ಮುಂದೆ ಮದ್ಯದ ಬಾಟಲಿಯಲ್ಲಿ ಹುಳಗಳು ಸಾಯೋದನ್ನು ತೋರಿಸಿ ನಿಮಗಿದರಿಂದ ಏನನ್ಸುತ್ತೆ ಅಂತ ಕೇಳಿದ ಅಂತೆ. ಸಂಸ್ಕಾರ ಇದ್ದವರಾದರೆ ಏನು ಹೇಳ್ತಾರೆ? ಇಲ್ಲ, ಮದ್ಯಪಾನದಲ್ಲಿ ಬಿದ್ದ ಹುಳಗಳು ಸಾಯುವುದರಿಂದ ನಮ್ಮ ಹೊಟ್ಟೆಗೂ ಕೂಡ ಅದು ತೊಂದರೆ ಮಾಡೀತು ಅಂತ ಅಂದುಕೋತಾರೆ. ಅದನ್ನೇ ಕುಡಿಯುವ ಒಲವಿದ್ದವರು ಏನು ಹೇಳ್ತಾರೆ? ಹೊಟ್ಟೆಯೊಳಗಡೆ ಇರುವ ಹುಳಗಳು ಸಾಯಬೇಕು ಅಂದರೆ ಮದ್ಯಪಾನವನ್ನು ಮಾಡಬೇಕು ಅಂತ. ಅದರಿಂದಾಗಿ ನಾವು ಉದಾಹರಣೆಯ ಹಿಂದೆ ಹೋಗಬಾರದು. ಉದಾಹರಣೆ ಅಂತನ್ನೋದು ಪರ್ಫೆಕ್ಟಾದ ವ್ಯಾಪ್ತಿಯನ್ನು ಹೇಳಿದರೆ ಆಗ ಹೇಳಬಹುದು. ಉದಾಹರಣೆಗೆ ಮಿತಿಗಳಿವೆ. ಅದು ಏನಾಯಿತು, ಮೊದಲು ಉದಾಹರಣೆಯ ಮೂಲಕ ಕಥೆ ಹೇಳಲಿಕ್ಕೆ ಶುರು ಮಾಡಿದ್ದು ನಮಗೆ ಉಪಲಬ್ಧಿ ಇದ್ದಂತೆ ಬೈಬಲ್ ಮೊದಲಾದವುಗಳಲ್ಲಿ ಬರುತ್ತೆ. ಆಮೇಲೆ ಭಾರತದಲ್ಲಿ ಶುರು ಮಾಡಿದ್ದು ಅದನ್ನು ರಾಮಕೃಷ್ಣ ಪರಮಹಂಸರು. ಉದಾಹರಣೆಗಳನ್ನು ಹೇಳಿ ಒಂದು ಪ್ರಮೇಯವನ್ನು ಒಬ್ಬರಿಗೆ ಮನವರಿಕೆ ಮಾಡುವುದು. ಆಮೇಲೆ ಅದರ ದಾರಿಯಲ್ಲಿ ಎಲ್ಲರೂ ಇಳಿದರು, ಬೇಕಾಷ್ಟು ಜನ ಇಳಿದರು. ಆದರೆ ಇವತ್ತು ಉದಾಹರಣಪೂರ್ವಕವಾಗಿ ಒಂದು ತತ್ವವನ್ನು ನಿರೂಪಣೆ ಮಾಡಬೇಕು ಅಂತ ಹೋಗ್ತಾರೆ, ಅಥವಾ ಕಥೆಗೆ ಇನ್ನೊಂದು ಕಥೆಯನ್ನು ಉದಾಹರಣೆಯಾಗಿ ಕೊಡ್ತಾರೆ. ಈಗ ಅದು ಅಷ್ಟೊಂದು ಸರಿಯಲ್ಲ ಅಂತ ನಮ್ಮ ಭಾವನೆ. ಏಕೆಂದರೆ ಆ ಉದಾಹರಣೆಗಳೇ ಎಷ್ಟೋ ಬಾರಿ ವಿವಾದಾಸ್ಪದವಾಗಿ ಇರ್ತದೆ. ಅದರಿಂದ ಆ ಉದಾಹರಣೆ ಕೊಡದೇ ಇರೋದು ಒಳ್ಳೆಯದು. ಉದಾಹರಣೆ ಕೊಟ್ಟರೆ ಪರ್ಫೆಕ್ಟ್ ಆಗಿರಬೇಕು. ವ್ಯಾಪ್ತಿ ಸಂವೇದನಾ ಸ್ಥಾನಂ ದೃಷ್ಟಾಂತ ಇತಿ ಗೀಯತೆ ಅಂತ ಪ್ರಾಚೀನ ತಾರ್ಕಿಕರ ಮಾತು. ನಮಗೆ ವ್ಯಾಪ್ತಿ ಗೊತ್ತಾಗೋ ಹಾಗಿರಬೇಕು. ಆ ಥರದ್ದೊಂದು ಪರ್ಫೆಕ್ಟ್ ಉದಾಹರಣೆ. ಸುಮ್ಮನೆ ದೃಷ್ಟಾಂತದ ಮೇಲೆ ದೃಷ್ಟಾಂತ ಇನ್ನು ಯಾವಾಗ ಕೊಡೋದು ಅಂದರೆ ಎದುರುಗಡೆ ಇರುವವರು ಪುಟ್ಟ ಮಕ್ಕಳು ಅಂತ ನಾವು ಎಣಿಸಿ ದೃಷ್ಟಾಂತದ ಮೇಲೆ ದೃಷ್ಟಾಂತ ಕೊಡ್ತಾ ಹೋಗೋದು. ನಮ್ಮ ಎದುರುಗಡೆ ವೇದಾಂತವನ್ನು ಕೇಳಲಿಕ್ಕೆ ಕುಳಿತಿರುವವರು ಅಥವಾ ಭಾಗವತವನ್ನೋ ಮಹಾಭಾರತವನ್ನೋ ಕೇಳಲಿಕ್ಕೆ ಕುಳಿತವರು ಪುಟ್ಟ ಮಕ್ಕಳು ಅಂತ ನಾವೇ ತೀರ್ಮಾನ ಮಾಡಿದ ಹಾಗಿದೆ. ಅಲ್ಲ, ಎದುರುಗಡೆ ಎಂತೆಂಥವ್ರು ಕುಳಿತಿರ್ತಾರೋ ಗೊತ್ತಿಲ್ಲ. ಅವರಿಗೆ ಅಲ್ಲಿರೋದನ್ನು ಹೇಳಿದ್ರೆ ಸಾಕು. ನಾವು ಅಂದರೆ ಉಪನ್ಯಾಸಕಾರರು ಇದರ ಬಗ್ಗೆ ಎಚ್ಚರ ವಹಿಸಬೇಕು. ದೃಷ್ಟಾಂತಗಳ ಮೇಲೆ ದೃಷ್ಟಾಂತ ಹೇಳೋದನ್ನು ಬಿಡಬೇಕು. ಅಲ್ಲಿ ಏನಿದೆ ಅದನ್ನು ಹೇಳಿದ್ರೆ ಸಾಕು. ಅದರಿಂದ ವ್ಯಾಪ್ತಿ, ಇನ್ಫರೆನ್ಸ್ ಅನ್ನೋದು ಕ್ವಿಂಟ್ ಎಸೆನ್ಸ್ ಆಫ್ ಲಾಜಿಕಲ್ ಅಪ್ರೋಚ್. ನಮ್ಮ ಲಾಜಿಕಲ್ ಅಪ್ರೋಚಿನಲ್ಲಿ ಪರ್ಫೆಕ್ಟಾಗಿ ಯಾವುದಿರಬೇಕು ಅಂತಂದರೆ ವ್ಯಾಪ್ತಿ. ಆ ವ್ಯಾಪ್ತಿ ಇದ್ದರೆ ಆ ಅನುಮಾನ ಪರ್ಫೆಕ್ಟ್, ಇಲ್ಲ ಅಂದ್ರೆ ಇಲ್ಲ. ಲಾಜಿಕಲಿ ಪರ್ಫೆಕ್ಟ್ ಆಗಿರ್ಬೇಕಾದ್ರೆ ಅದೇ ಇರಬೇಕು. ಆದರೆ ಅದನ್ನು ಬಿಟ್ಟು ಒಂದು ಲಾಜಿಕಲ್ ಅಪ್ರೋಚ್ ಹೇಗಿರಬೇಕು ಅಂದರೆ ಶುರು ಮಾಡಿದ್ರು ತಾರ್ಕಿಕರು. ಒಂದು ವಾಕ್ಯದಲ್ಲಿ 5 ಪಾರ್ಟ್ ಇರಬೇಕು. ಮೊದಲನೇದು ಪ್ರತಿಜ್ಞೆ, ಏನು ಮಾಡ್ತೇವೆ ಅಂತ. ಆಮೇಲೆ ರೀಸನಿಂಗ್, ಅದಕ್ಕೊಂದು ಹೇತು, ಯಾಕೆ ಹೀಗೆ ಅಂತ. ಅದಕ್ಕೊಂದು ದೃಷ್ಟಾಂತ, ಅದರ ಕನ್ಕ್ಲೂಷನ್ನು ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಹೋದರು. ಆದರೆ ಮೈನ್ ಬೇಕಾದದ್ದೇ ಹೇಳಲಿಲ್ಲ. ಒಬ್ಬ ಮನುಷ್ಯ ಅಂದರೆ ಏನು, ಮನುಷ್ಯನ
ಗುಣ ಏನು ಅಂತ ಕೇಳಿದ್ರೆ ಅವನು ಊಟ ಮಾಡ್ತಾನೆ, ತಿಂಡಿ ತಿಂತಾನೆ ಅಂತ ಅನ್ನೋದಲ್ಲ, ಅದು ಎಲ್ಲರೂ ಮಾಡ್ತಾರೆ, ಪ್ರಾಣಿಗಳು ಮಾಡ್ತವೆ. ಉಸಿರಾಡ್ತಾನೆ, ಅದು ಮನುಷ್ಯನ ಲಕ್ಷಣ ಅಲ್ಲ. ಉಪನಿಷತ್ತು ಹೇಳಿದ ಹಾಗೆ ಹೇಳಬೇಕು, ಪರ್ಫೆಕ್ಟ್. ಮರ್ತ್ಯೇನಾಮೃತಮೀಪ್ಸತಿ ಅಂತ ಸಾಯುವ ಪದಾರ್ಥಗಳನ್ನು ಇಟ್ಟುಕೊಂಡು ಸಾಯದಂತೆ ಬದುಕಲು ಬಯಸುತ್ತಾನೆ. ಇದು ಮನುಷ್ಯನನ್ನು ಒಂದೇ ವಾಕ್ಯದಲ್ಲಿ ವ್ಯಾಖ್ಯಾನ ಮಾಡಿದ ವಾಕ್ಯ. ನಮ್ಮ ಮಾತು ಇಷ್ಟು ಕ್ವಿಂಟೆಸೆನ್ಸ್ ಆಗಿ ಇರಬೇಕೇ ವಿನಃ ಲೂಸ್ ಸ್ಟಾಕ್ ಇರಬಾರದು. ಅದಿರಬಾರದು ಅಂದರೆ ವ್ಯಾಪ್ತಿಯ ಆಳವಾದ ಅರಿವಿರಬೇಕು. ಮನುಷ್ಯ ಅಂದ್ರೇನು? ಊಟ ಮಾಡ್ತಾನೆ, ತಿಂಡಿ ತಿಂತಾನೆ, ಉಸಿರಾಡ್ತಾನೆ, ಇದೆಲ್ಲ ಪ್ರಾಣಿಗಳಲ್ಲಿಯೂ ಉಂಟು. ತನಗಾಗಿ ಒಂದು ಮನೆ ಕಟ್ಕೋತಾನೆ, ಪ್ರಾಣಿಗಳಲ್ಲಿಯೂ ಉಂಟು. ಎದುರಾಳಿಗಳನ್ನು ಮಣಿಸ್ತಾನೆ, ಪ್ರಾಣಿಗಳಲ್ಲಿಯೂ ಉಂಟು. ಮಾತಿಲ್ಲ, ಪ್ರಾಣಿಗಳಲ್ಲಿ ಮಾತಿಲ್ಲ. ಅದನ್ನು ಮಾತು ಅಂತ ವ್ಯಾಖ್ಯಾನ ಮಾಡೋದಾದರೆ ಅದರ ಬೊಗಳುವಿಕೆ ಅಥವಾ ಅದರ ಊಳಿಡುವಿಕೆಯೂ ಮಾತೆ, ಗರ್ಜನೆ ಮೊದಲಾದವುಗಳೆಲ್ಲ ಮಾತೆ. ಅದರಿಂದಾಗ ಅದು ಯಾವುದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಗಲ್ಲ. ಮನುಷ್ಯನನ್ನು ವ್ಯಾಖ್ಯಾನ ಮಾಡಿ ಅಂದರೆ ಒಂದೇ ಮಾತು. ಅನಿತ್ಯವಾಗಿರುವ ಪದಾರ್ಥದಿಂದ ನಿತ್ಯವಾಗಿ ಬದುಕಬೇಕು ಅಂತ ಬಯಸ್ತಾನೆ. ಎಲ್ಲ ಎಷ್ಟು ವ್ಯಾಖ್ಯಾನ ಆಯಿತು. ಇದು ಪ್ರಾಣಿಗಳಿಗೆ ಈ ಥರದ ಆಸ್ತಿಯ ಕಾನ್ಸೆಪ್ಟ್ ಇರಲ್ಲ, ನಿತ್ಯತ್ವದ ಬಯಕೆ ಇರಲ್ಲ, ಎಲ್ಲ ಇವನಿಗಿದೆ. ವೈದ್ಯಶಾಸ್ತ್ರದ ಅಪ್ಲಿಕೇಶನ್ನು ಅವುಗಳಿಗೆ ಐಡಿಯಾ ಇರಲ್ಲ. ಯಾವುದಾದ್ರೂ ಪ್ರಾಣಿ ಬಂದು ವೈದ್ಯರ ಮನೆ ಮುಂದೆ ನಿಲ್ಲೋದು ನೋಡಿದ್ದೀರೇನು ನೀವು? ಇಲ್ಲ, ಇವನಿಗಿದೆ. ಯಾಕೆ ಅದು? ಹೀಗೆ ಸಾರ ಪರ್ಫೆಕ್ಟಾಗಿ ಹೇಳಬೇಕು. ಅವನ ಎಲ್ಲ ಆಯಾಮಗಳು ಕೂಡ ವ್ಯಾಖ್ಯಾತ ಆಗಬೇಕು, ಆ ತರಹ ಹೇಳಬೇಕು. ಅದರಿಂದ ಆಚಾರ್ಯರು ಹೇಳಿದರು, ಆಚಾರ್ಯರ ದಾರಿಯಲ್ಲಿ ಜಯತೀರ್ಥರು ಹೇಳಿದರು, ವ್ಯಾಪ್ತಿ ಇಲ್ಲದೆ ಅನುಮಾನವಿಲ್ಲ. ಅನುಮಾನ ಅಂದರೆ ತರ್ಕ. ವ್ಯಾಪ್ತಿ ಇಲ್ಲದೆ ತರ್ಕ ಇಲ್ಲ. ಇಫ್ ದ್ಯಾರ್ ಇಸ್ ನೋ ಇನ್ಫರೆನ್ಸ್ ದ್ಯಾರ್ ಇಸ್ ನೋ ಲಾಜಿಕ್. ಇನ್ಫರೆನ್ಸ್ ಇಲ್ಲದೆ ಹೋದರೆ ಅಲ್ಲಿ ತರ್ಕವೇ ಇರೋದಿಲ್ಲ. ತರ್ಕದಲ್ಲಿ ಮುಖ್ಯವಾದದ್ದೇ ಇನ್ಫರೆನ್ಸ್, ವ್ಯಾಪ್ತಿ ಜ್ಞಾನ ಅಂತ ಕರೀತಾರೆ. ಇಂಗ್ಲೀಷಿನಲ್ಲಿ ಇನ್ಫರೆನ್ಸ್ ಅಂತ ಕರೀತಾರೆ. ಸಂಬಂಧಗಳ ಜ್ಞಾನ. ಇದಾದರೆ ಇದು ಯಾಕೆ ಹೀಗೆ, ಈ ತರಹದ ಎಲ್ಲ ತರಹದ ಒಂದು ಅಪ್ರೋಚ್, ಪರ್ಫೆಕ್ಟ್ ಅಪ್ರೋಚ್ ಇದೆ. ಇದಕ್ಕೆ ಮಂತ್ರಾಲಯ ಸ್ವಾಮಿಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಇದೆ. ಅವರ ಪರಮ ಗುರುಗಳಾದ ವಿಜಯೇಂದ್ರ ತೀರ್ಥರ ವ್ಯಾಖ್ಯಾನವೂ ಇದೆ. ಮತಭೇದಗಳನ್ನು ವಿದ್ವಾಂಸರು ಅಂತಂದ ಮೇಲೆ ಮತಭೇದ ಇರಲೇಬೇಕು. ಮತಭೇದ ಇದ್ದರೆ ಸಹಜ ಅಂತ ಅರ್ಥ. ಮತಭೇದ ಇಲ್ಲದಿದ್ದರೆ ಏನೋ ಅಸಹಜತೆ ಇದೆ ಅಂತ ಅರ್ಥ. ಅದರಿಂದಾಗಿ ನಾವು ಮತಭೇದವನ್ನು ಸ್ವಾಗತ ಮಾಡಬೇಕು. ಆ ಮತಭೇದಗಳನ್ನು ನಿರ್ವಹಿಸುವ ರಾಘವೇಂದ್ರ ಸ್ವಾಮಿಗಳ ಸೌಜನ್ಯ ನಮ್ಮ ಗಮನ ಸೆಳೆಯುತ್ತೆ. ಬೇಕಷ್ಟು ಮತಭೇದಗಳು ಇರಬೇಕು, ಇರುತ್ತೆ. ಅದು ಎಲ್ಲರಲ್ಲಿ ಇದೆ, ಎಲ್ಲ ಸಂಪ್ರದಾಯದಲ್ಲಿಯೂ ಇದೆ. ಒಬ್ಬರ ಮತವನ್ನು ಇನ್ನೊಬ್ಬರು ಒಪ್ಪಲ್ಲ, ಅದು ಅಗೌರವ ಅಲ್ಲ. ನಮಗೆ ಹೀಗೆ ಕಂಡಿದೆ, ಅದರಿಂದಾಗಿ ನಾವಿದನ್ನು ಒಪ್ಪಲ್ಲ ಅನ್ನೋದು ಅಗೌರವ ಅಲ್ಲ. ಎಲ್ಲರೂ ಹಾಗಂದ್ಕೋತಾರೆ. ಇವಾಗ ನಮ್ಮಪ್ಪನ ಕೆಲವು ವಿಚಾರಧಾರೆ ನಾನು ಒಪ್ಪಲ್ಲ ಅಂತಂದರೆ ಅದು ಅಗೌರವ ಅಲ್ಲ, ಭಿನ್ನಾಭಿಪ್ರಾಯ ಇದೆ ಅಂತ ಅಷ್ಟೇ ಅರ್ಥ. ಭಿನ್ನಾಭಿಪ್ರಾಯ ಅನ್ನೋದು ಯಾವತ್ತೂ ಅಗೌರವ ಅಲ್ಲ. ಹಿರಿಯರೊಂದಿಗೆ ಎಷ್ಟೋ ವಿಚಾರಗಳಲ್ಲಿ ನಮಗೆ ಸಹಮತ ಇರಲ್ಲ. ಅಂದ ಮಾತ್ರಕ್ಕೆ ನಾವು ಅವ್ರನ್ನ ದ್ವೇಷ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಆದರೆ ಆ ಭಿನ್ನಮತವನ್ನು ಯಾವ ರೀತಿ ನಿರ್ವಹಿಸ್ತಾರೆ ಅನ್ನೋದು ರಾಘವೇಂದ್ರ ಸ್ವಾಮಿಗಳಿಂದ ನೋಡಿ ಕಲಿಬೇಕಾದದ್ದು. ಸುಮಾರು 7-8 ಟಿಪ್ಪಣಿಗಳಿವೆ, ಬಹಳ ಚೆನ್ನಾಗಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ವಿಚಾರ ಮಾಡಿದ್ದಾರೆ ಇವುಗಳನ್ನೆಲ್ಲ. ಹೀಗೆ ಅನುಮಾನದಲ್ಲಿ ಒಂದು ವಿಚಾರವನ್ನು ಪಿಕ್ ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ. ಇನ್ನು ಆ ಮಾತಿನ ದೋಷಗಳ ಬಗ್ಗೆ ಹೇಳೋದಾದರೆ ಸುಮಾರು 52 ದೋಷಗಳನ್ನು ಹೇಳ್ತಾರೆ. ನಾವು ಮಾತನಾಡಬೇಕಾದ್ರೆ ಲಾಜಿಕಲ್ ಡಿಫೆಕ್ಟ್ ಅಂತಾರಲ್ಲ, ಸುಮಾರು 50.
ಹೇಗೆ ಅಂತಂದರೆ, ಜಾತಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಜಾತಿ ಅಂತ ಹೇಳಿದರೆ ಅದು ಸುಮಾರು, ಜಾತಿ ಅನ್ನೋದೇ ಸುಮಾರಿದೆ. ಇನ್ನು ನಿಗ್ರಹ ಸ್ಥಾನ ಅಂತ ಅದು ಬೇಕಾದಷ್ಟಿದೆ. ಆಮೇಲೆ ಹೇತ್ವಾಭಾಸ, ಲಾಜಿಕಲ್ ಡಿಫೆಕ್ಟ್ಸು ಪ್ರತ್ಯೇಕವಾಗಿ ಅದು ಸುಮಾರು 5-6 ಇದೆ. 5ರಲ್ಲಿ ಮತ್ತೆ ಅನೇಕ ಕವಲುಗಳಿವೆ. ಎಲ್ಲ ಸೇರಿದರೆ ಒಟ್ಟು 50ಕ್ಕೂ ಹೆಚ್ಚು ಲಾಜಿಕಲ್ ಡಿಫೆಕ್ಟ್ಸ್. ನಾವಿದನ್ನು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ. ಕಾರಣ ಏನು ಅಂದರೆ, ಇವತ್ತು ನಾವು ಏನು ಓದ್ತಾ ಇದ್ದೇವೆ, ಏನು ನೋಡ್ತಾ ಇದ್ದೇವೆ, ಅದು ಎಷ್ಟು ತಪ್ಪಾಗಿ ಮಾತನಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರಿಗೆ ಗೊತ್ತಿಲ್ಲ ಪಾಪ, ನಮ್ಮ ಮಾತಿಗೆ ನಾನೇ ವಿರುದ್ಧವಾಗಿ ಮಾತನಾಡ್ತೇನೆ ಅನ್ನೋದೇ ಗೊತ್ತಿರಲ್ಲ. ನೋಡಿ, ಒಂದು ಸಣ್ಣ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಈ ದೇಶದಿಂದ ಜಾತಿ ನಿರ್ಮೂಲನೆ ಆಗಬೇಕು ಅಂತ ಒಬ್ಬ ಮಾತನಾಡ್ತಾನೆ, ಒಪ್ಪಿಕೊಳ್ಳೋಣ. ಅವನು ಹೇಳ್ತಾನೆ ಮೀಸಲಾತಿ ಇರಬೇಕು ಅಂತ. ಎಂತಹ ಕಾಂಟ್ರಡಿಕ್ಟೋರಿಯಲ್ ಸ್ಟೇಟ್ಮೆಂಟ್ ಇದು, ಎಂತಹ ಸೆಲ್ಫ್ ಕಾಂಟ್ರಡಿಕ್ಟೋರಿಯಲ್ ಸ್ಟೇಟ್ಮೆಂಟ್ ಇದು. ಅವನು ಗಮನಕ್ಕೆ ಬಂದಿರಲ್ಲ ಪಾಪ. ನಾವು ಮಾತಿನಲ್ಲಿರುವ ಸಮಸ್ಯೆಗಳನ್ನು ಬಿಡಿಸಿ ಹೇಳಿ ಮಕ್ಕಳಿಗೆ ಕಲಿಸಿದರೆ ಈ ತರಹ ಮಾತನಾಡ್ತಾ ಇರಲಿಲ್ಲ. ಒಬ್ಬ ರಾಜಕಾರಣಿ ನಮ್ಮಲ್ಲೂ ಅದೇ ರೀತಿ ಇರುತ್ತೆ. ಏನಾಗತ್ತೆ, ಒಬ್ಬ ಹೇಳ್ತಾನೆ, ಒಬ್ಬರ ಜನ್ಮದಿನ ಬರುತ್ತೆ, ಅವರ ಆದರ್ಶಗಳನ್ನು ಅನುಸರಿಸಲು ಕರೆ, ಪೇಪರ್ನಲ್ಲಿ ಅದೇ ಬರೋದು. ಇನ್ನೊಬ್ಬ ಮಹಾಪುರುಷನ ಜನ್ಮದಿನ ಬರುತ್ತೆ, ಜಯಂತಿಯೋ ಜನ್ಮದಿನವೋ, ಅವನ ಆದರ್ಶಗಳನ್ನು ಅನುಸರಿಸಲು ಕರೆ. ಇಬ್ಬರಿಗೂ ದೊಡ್ಡ ವಿರೋಧಗಳಿರುತ್ತೆ. ಈ ತರಹ ಬೇಜವಾಬ್ದಾರಿ ಹೇಳಿಕೆ ಕೊಡೋದೆಲ್ಲ ನಿಲ್ಲಬೇಕು ಅಂದರೆ ನಮ್ಮ ಬುದ್ಧಿಶುದ್ಧಿ ಆಗಬೇಕು. ಬುದ್ಧಿಶುದ್ಧಿ ಆಗಬೇಕು ಅಂದರೆ ಅವರು ಏನು ಹೇಳಿದ್ದಾರೆ ಅದಿಲ್ಲದೆ ನಾನು ಅದರ ಬಗ್ಗೆ ಗೊತ್ತಿಲ್ಲದೆ ಮಾತನಾಡಬಾರದು. ಇವುಗಳದ್ದೆಲ್ಲ ಇರಬೇಕು. ನನ್ನ ಮಾತಿಗೆ ನಾನೇ ವಿರುದ್ಧವಾಗಿ ಆಡಬಾರದು. ಇವುಗಳೆಲ್ಲ ಗೊತ್ತಿರಬೇಕು. ಅದನ್ನು ಗೊತ್ತಾಗಲಿಕ್ಕೆ ನಾವು ಇಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಲೇಬೇಕು. ಮ್ಯಾಥಮೆಟಿಕಲ್ ಕೆಲವೊಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಬಿಟ್ಟು ಉಳಿದದ್ದೆಲ್ಲ ನಮಗೆ ಉಪಯೋಗಕ್ಕೆ ಬರಲ್ಲ. ಆದರೆ ಇಂಥದ್ದು ಉಪಯೋಗಕ್ಕೆ ಬಂದೇ ಬರುತ್ತೆ. ಒಂದು ಸರ್ತಿ ಕೆಲವರಂತೂ ಹೇಳ್ತಾರೆ, ನಾವು ಚಿಕ್ಕಂದಿನಲ್ಲಿ ಕಲಿತದ್ದು ಆಮೇಲೆ ಯಾವತ್ತೂ ಉಪಯೋಗಕ್ಕೆ ಬರಲೇ ಇಲ್ಲ ಅಂತ. ಆ ಥರದ್ದನ್ನೆಲ್ಲ ಕಡಿತ ಮಾಡಿ ಶುದ್ಧವಾಗಿ ಯೋಚನೆ ಮಾಡಬಹುದಾದದ್ದನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಸರಿಯಾಗಿ ಯೋಚನೆ ಮಾಡೋದು ಕಲಿತಾರೆ. ಸರಿಯಾಗಿ ಯೋಚನೆ ಮಾಡದೆ ಹೋದರೆ ಏನು ಅವ್ಯವಸ್ಥೆ ಆಗ್ತಾಯಿದೆ ನಮಗೆ ಗೊತ್ತಾಗುತ್ತೆ. ಇದು ಇನ್ನು ಮುಂದೆ ವಿಕೋಪಕ್ಕೆ ಹೋಗುತ್ತೆ. ಅದರಿಂದಾಗಿ ಈ ತರಹದ ಗ್ರಂಥಗಳನ್ನು ನಾವು ಓದಬೇಕು, ಮಕ್ಕಳಿಗೆ ಕಲಿಸಬೇಕು ಅನ್ನೋದು ನಮ್ಮ ಆದ್ಯತೆ. ಈ ತರಹದ ಪ್ರಮಾಣ ಪದ್ಧತಿಯ ಗ್ರಂಥದ ಪರಿಚಯ ಮಾಡಿಕೊಡಿ ಅಂತ ಗೀತಾ ಅಂಡ್ ಗುರುರಾಜ್ ಅವರು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ. ಈ ಒಂದು ಭಾಗವನ್ನು ಅವರಿಗೆ ಜಯತೀರ್ಥರು ಒಲಿದು ಅವರು ಆಚಾರ್ಯರ ಶಾಸ್ತ್ರದ ಒಳಗಡೆ ಪ್ರವೇಶ ಮಾಡಿ ಆನಂದವನ್ನು ಅನುಭವಿಸಲಿ ಅಂತ ಹೇಳಿ ನಾವು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಸ್ವಲ್ಪ ನೋಡೋಣ. ಕೃಷ್ಣಾರ್ಪಣಮಸ್ತು.